ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ, ಟೈಮ್ ಬಂದು 10:30 ಆಗ್ತಾ ಇದೆ. ಪೂಜೆ ಎಲ್ಲನೂ ಕೂಡ ಆಯಿತು. ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿದೆ, ಸಿಂಪಲ್ಲಾಗಿ ಮಾಡಿದ್ದೆ. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗಿತ್ತು, ಅದಕ್ಕೋಸ್ಕರ ಅಷ್ಟು ಅಡುಗೆಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ. ಸ್ವಲ್ಪ ಸಾಂಬಾರು ಇತ್ತಲ್ಲ, ಹಬ್ಬದಲ್ಲಿ ಮಾಡಿದ್ದು, ಅದನ್ನೇ ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ. ಸ್ವಲ್ಪ ಮೊಸರು ಇತ್ತು, ಅದಕ್ಕೋಸ್ಕರ ಇವತ್ತು ಸಿಂಪಲ್ ಆಗಿರಲಿ ಅಂತ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿದ್ದೆ. ನವೀನ್ ಕೂಡ ತಿನ್ಕೊಂಡು ಡ್ಯೂಟಿಗೆ ಹೋದ್ರು. ನನ್ನ ಮಗ ದೊಡ್ಡವನು ಕೂಡ ತಿನ್ಕೊಂಡು ಅವನು ಸ್ಕೂಲ್ಗೆ ಹೋದ. ಚಿಕ್ಕವನಿಗೆ ರಜಾ ಇದೆ ಅಲ್ವಾ, ದೊಡ್ಡವನಿಗೆ ಯಾವುದೇ ಥರ ರಜಾ ಇಲ್ಲ. ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಇವತ್ತೆಲ್ಲ ಹೇಗಿರ್ತೀವಿ, ಏನೆಲ್ಲ ಆಗುತ್ತೆ, ಎಲ್ಲೆಲ್ಲೆಲ್ಲ ಹೋಗ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ, ನೋಡಿದವರು ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ನನ್ನ ಮೈದನ ಮಗಳು ಕಾಲೇಜಲ್ಲಿ ಫಂಕ್ಷನ್ ಇದೆ, ಹೋಗ್ತಾ ಇದ್ದೀವಿ. ಏನು ಫಂಕ್ಷನು, ಯಾವ ಕಾಲೇಜು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಏನು ಫಂಕ್ಷನು ಅಂತಲೂ ಕೂಡ ನಾನು ಹೇಳ್ತೀನಿ. ಎಲ್ಲಿರೋದು ಕಾಲೇಜು, ಯಾವ ಕಾಲೇಜು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಇವಾಗ ಆಲ್ರೆಡಿ ಟೈಮ್ ಆಗೋಗಿದೆ, ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ. ಯಾವ ಕಾಲೇಜು ಅಂತ ಹೇಳಿದ್ರೆ MIT ಕಾಲೇಜ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಇದೆ. ಅಂದರೆ ಹೊಸ ವಿದ್ಯಾರ್ಥಿಗಳನ್ನ ವೆಲ್ಕಮ್ ಮಾಡೋವಂಥ ಪ್ರೋಗ್ರಾಮ್ ಇರೋದು. ಅದಕ್ಕೋಸ್ಕರ ನನಗೆ ನೆನಪಿರಲಿಲ್ಲ, ಅವಳನ್ನ ಕೇಳಿಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಅದು ಎಲ್ಲಿರೋದವ ಕಾಲೇಜು? ನಗುನಳ್ಳಿ ಹತ್ರ ಇರೋದು ಕಾಲೇಜು. ಆ ಕಾಲೇಜ್ ಹೇಗಿರುತ್ತೆ, ಅಲ್ಲಿ ವಿದ್ಯಾರ್ಥಿಗಳೆಲ್ಲ ಹೇಗಿರ್ತಾರೆ, ಫಂಕ್ಷನ್ ಎಲ್ಲ ಹೇಗೆ ನಡೆಯುತ್ತೆ ಅಂತ ನಾನು ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಯಾರು ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಓಕೆ, ಕೂಡ ಕೂತ್ಕೋತಾ ಇದ್ದೀವಿ ನೋಡಿ. ಎಲ್ಲ ಹೊರಡ್ತಾ ಇದ್ದೀವಿ. ಈಗ ಇಷ್ಟೊತ್ತಾಯಿತು ಹೊರಡೋದು. ನಮ್ಮ ಉಮೇಶ್ ಅಣ್ಣಂದೇ ಲೇಟ್ ಆಯಿತು. ನಾವು ಮನೆ ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ರೆಡಿ ಆದರು. ನಮ್ಮ ಉಮೇಶ್ ಅಣ್ಣ ಹುಡುಗಿಗಿಂತ ಹೆಚ್ಚಾಗಿ ರೆಡಿಯಾಗಿ ಇಷ್ಟೊತ್ತಾಯಿತು ಹೊರಡೋದು. ಹಾಂ ಆಯಿತು. ಅಕ್ಕನೂ ತಮ್ಮನೂ ನನ್ನ ಮಗನಿಗೆ ಬೇಜಾರಂತೆ, ಅವಳು ಕಾಲೇಜ್ಗೆ ಹೋಗೋದು. ಅವಳು ಮದುವೆಯಾಗಿ ಹೋದ್ರೆ ಏನು ಮಾಡೋಣ ಅಂತ ಅದಕ್ಕೆ ಹೇಳ್ತಾ ಇದ್ದೀವಿ ಫ್ರೆಂಡ್. ಸೋನು 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 ಅನ್ಕೊಂಡು ಈ ಕಡೆಗೆ ತಿರುಗಿಲಿ ಪಾಪ. ಲೇ ಸೋನು ಅಂತ. ಸೋನು ಅಕ್ಕ ಕೊಡೋಣ ಅಲ್ಲಿ. ಸೋನು ಅಕ್ಕ ಅಂತ. ಕಾಲೇಜ್ಗೆ ಬಂದು ರೀಚ್ ಆದ್ವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಅನಿಸುತ್ತೆ. ನೋಡೋಣ ಅಲ್ಲಿ ಏನೇನು ಫಂಕ್ಷನ್ ಮಾಡ್ತಾರೆ, ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಕಾಲೇಜು ತುಂಬಾ ಚೆನ್ನಾಗಿದೆ. ಗ್ರೌಂಡ್ ಎಲ್ಲ ಐತೆ. ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಹೋದ ತಕ್ಷಣವೇ ಅಲ್ಲಿ ಪಕ್ಕದಲ್ಲಿ ಇರೋವಂಥ ಒಂದು ಕೌಂಟ್ರಲ್ಲಿ ನೀವು ರಿಜಿಸ್ಟ್ರ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಹೋಗಬೇಕು ನೀವು ಅಂತ ಹೇಳಿದ್ರು. ಅಲ್ಲಿ ಒಂದು ಫೈಲ್ನ ಕೊಡ್ತಾರೆ. ಆ ಫೈಲ್ನ ಇಟ್ಕೊಂಡು ಏನು ವಿದ್ಯಾರ್ಥಿ ಆ ಕಾಲೇಜಲ್ಲಿ ಓದ್ತಾ ಇರ್ತಾರೆ ಆ ವಿದ್ಯಾರ್ಥಿ ಫೈಲ್ನ ಇಟ್ಕೊಂಡು ಮನೆ ಗ್ರೂಪಲ್ಲಿ ಯಾರು ಬಂದಿರ್ತಾರೆ ಫ್ಯಾಮಿಲಿ ಅವ್ರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಅಂಥದ್ದು ಇತ್ತು. ನಾವು ಕೂಡ ಹೋಗಿ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಫೋಟೋ ಎಲ್ಲ ತೆಗೆಸ್ಕೊಂಡು ಈಚೆಗೆ ಬಂದ್ವಿ. ನೋಡ್ತಾ ಇರ್ಬೋದು, ಕಾಲೇಜ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಒಂದು 30 ಎಕರೆ ಇದೆ ಅಂತ ಹೇಳಿದ್ರು. ತುಂಬಾ
ಗ್ರೌಂಡು ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಹಾಸ್ಪಿಟ್ಲು ಕೂಡ ಇದೆ. ಹಾಸ್ಪಿಟ್ಲು ಬಂದು ಆಯುರ್ವೇದಿಕ್ ಹಾಸ್ಪಿಟ್ಲು. ಯಾಕೆ ಅಂತ ಹೇಳಿದ್ರೆ ಮಕ್ಳಿಗೆ ಏನಾದರೂ ತೊಂದರೆ ಆದರೆ, ಹಿಂಸೆ ಆದರೆ, ಮತ್ತು ಏನಾದರೂ ಪ್ರಾಬ್ಲಮ್ ಆದರೆ, ಹೆಲ್ತ್ ಪ್ರಾಬ್ಲಮ್ ಆದರೆ ಇಲ್ಲಿ ಟ್ರೀಟ್ಮೆಂಟು ಕೂಡ ಕೊಡ್ತಾರೆ. ಇಲ್ಲೇ ಪಕ್ಕದಲ್ಲಿ ಗ್ರೌಂಡ್ ಇದೆ ಮಕ್ಕಳು ಆಟ ಆಡೋಕ್ಕೆ. ಆ ಗ್ರೌಂಡಲ್ಲೇ ಫಂಕ್ಷನ್ನ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಮಳೆ ಕೂಡ ರಾತ್ರಿ ಮತ್ತು ಬೆಳಗ್ಗೆ ಎಲ್ಲ ಮಳೆ ಬಂತು. ಇವಾಗ ನೋಡ್ತಾ ಇರ್ಬೋದು ಇದೇ ರಿಜಿಸ್ಟ್ರ್ ಮಾಡ್ಕೊಳ್ಳೋ ಅಂಥ ಕೌಂಟ್ರು. ನಾವು ಅಲ್ಲಿಗೆ ಬಂದ್ವಿ. ಎಲ್ಲ ತುಂಬ ಚೆನ್ನಾಗಿ ಪೇರೆಂಟ್ಸ್ಗಳನ್ನ ವೆಲ್ಕಮ್ ಮಾಡ್ತಾಯಿದ್ರು. ನನಗೆ ನೋಡಿ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಕಾಲೇಜು. ಒಂದು ಶಿಸ್ತಾಗಿ, ಒಂದು ಡಿಸಿಪ್ಲಿನ್ ಆಗಿ ಕಾಲೇಜ್ ಇದೆ ಅಂತ ಅನ್ನಿಸ್ತು. ಯಾಕೆಂದರೆ ಫಸ್ಟ್ ತಕ್ಷಣ ಹೋದ ತಕ್ಷಣವೇ ಅನಿಸುತ್ತೆ. ನಾವು ಹೋಗೋಷ್ಟೊಳಗೆ ಎಲ್ಲ ಮುಗಿಸ್ಕೊಂಡು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಗಿತ್ತು. ಒಂದಷ್ಟು ಹುಡುಗಿರು ತೆಲುಗು ಸಾಂಗ್ಗೆ ಕ್ಲಾಸಿಕ್ ಡ್ಯಾನ್ಸ್ನ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ನಾವು ಹೋಗೋಷ್ಟೊಳಗೆ ಆವಾಗಲೇ ಫಂಕ್ಷನ್ ಸ್ಟಾರ್ಟ್ ಆಗೋಗಿತ್ತು. ಪೇರೆಂಟ್ಸ್ಗಳೆಲ್ಲ ಬಂದು ಕೂತಿದ್ರು. ಏನು ಗೆಸ್ಟನ್ನ ಕರೆಸಿದ್ದಾರೆ ಅವ್ರ ಕೈಲಿ ಇವಾಗ ದೀಪನ ಹಚ್ಚೋಂಥ ಪ್ರೋಗ್ರಾಮ್ ಕೂಡ ಇಟ್ಕೊಂಡಿದ್ರು. ಇದೆಲ್ಲ ಆದಮೇಲೆ ಫುಲ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾರೆ. कल्याणम् आरोग्यं धनसम्पदा शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योति नमोस्तुते दीपज्योति नमोस्तुते शुभं कुरु त्वं कल्याणम् आरोग्यं धनसम्पदः. ದೀಪನ ಹಚ್ಚಿ ಈ ಕಾರ್ಯಕ್ರಮ ಶುಭವಾಗಲಿ, ಒಳ್ಳೆಯದಾಗಲಿ, ಚೆನ್ನಾಗಿ ನಡೀಲಿ ಅಂತ ಹೇಳಿ ಯಾರು ಅಲ್ಲಿ ಗೆಸ್ಟುಗಳೆಲ್ಲ ಬಂದಿದ್ರಲ್ಲ ಅವರೆಲ್ಲ ಹಚ್ಚಿ ಶುಭನ ಕೋರಿದ್ರು. ಇನ್ನು ಅವರು ಕೂಡ ಪೀಚ್ ಮಾಡಿದ್ರು. ಏಕೆ ಅಂತ ಹೇಳಿದ್ರೆ ಹೊಸದಾಗಿ ಬಂದಿರೋ ವಿದ್ಯಾರ್ಥಿಗಳಿಗೂ
ಕೂಡ ಮತ್ತು ಅಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಭವಿಷ್ಯ ಒಳ್ಳೆಯದಾಗಿರಲಿ, ನೀವು ಚೆನ್ನಾಗಿರಲಿ. ನಾವು ಏನು ಈ ಥರ ಸಾಧನೆ ಮಾಡಿದ್ದೀವಿ, ಸಾಧನೆ ಮಾಡೋದು ಅಂದರೆ ಸುಮ್ಮನೆ ಬರಲ್ಲ, ಕಷ್ಟಪಟ್ಟರೆ ಮಾತ್ರ ಫಲ ಸಿಗೋದು ಅಂತ ಕೂಡ ಹೇಳ್ತಾಯಿದ್ರು. ಏಕೆ ಅಂತ ಹೇಳಿದ್ರೆ ಈಗಿನ ಮಕ್ಕಳಿಗೆ ಫೋನು, ಗಾಡಿ ಎರಡು ಇದ್ಬಿಟ್ರೆ ಪ್ರಪಂಚನೇ ಬೇಡ ಅನ್ನೋ ಥರ ಮಕ್ಕಳು ಇರ್ತಾರೆ. ಕಾಲೇಜ್ ಮೆಟ್ಲು ಹತ್ತುತ್ತಿದ್ದಂಗೆ ಮಕ್ಕಳಿಗೆ ಫೋನು ಮತ್ತು ಬೈಕ್ ಬೇಕೇ ಬೇಕು, ಆ ಥರ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನೀವು ಮುಂದಕ್ಕೆ ಒಂದು ಒಳ್ಳೆ ವ್ಯಕ್ತಿಗಳಾಗಬೇಕು ಅಂತ ಹೇಳಿದ್ರೆ, ನೀವು ಚೆನ್ನಾಗಿರಬೇಕು ಮುಂದಕ್ಕೆ ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಓದಬೇಕು ಇವಾಗ ಅಂತ ಅವರು ಕೂಡ ಹೇಳ್ತಾಯಿದ್ರು. ಇವಾಗ ಬಹುಮಾನ ಕೊಡುವಂಥದ್ದು ಏನು, ಕ್ರೀಡೆಯಲ್ಲಿ ಆಟ ಆಡಿರ್ತಾರಲ್ಲ ಮಕ್ಕಳು, ಫಸ್ಟು ಸೆಕೆಂಡು, ಆ ಥರ ಮಕ್ಕಳಿಗೆ ಬಹುಮಾನ ಕೊಡ್ತಿದ್ರು. ಇನ್ನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡಿರೋರಿಗೆ ಟ್ಯೂಷನ್ ಫೀಸ್ ಅನ್ನೋ ಥರ ಒಂದು ಬಹುಮಾನನ ಕೂಡ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಪ್ರೋಗ್ರಾಮ್ನ ನಡೆಸ್ತಾಯಿದ್ರು. ನಮಗಂತೂ ತುಂಬಾ ಖುಷಿ ಆಯ್ತಾಯಿತು. ಈ ಕಾಲೇಜ್ ಬಂದು ನಗುನಹಳ್ಳಿಯಲ್ಲಿ ಇರೋವಂಥದ್ದು ಕಾಲೇಜು. ತುಂಬಾ ಚೆನ್ನಾಗಿದೆ, ದೊಡ್ಡ ಗ್ರೌಂಡು, ಆಟ ಆಡೋಕ್ಕಿಲ್ಲ, ತುಂಬಾ ಚೆನ್ನಾಗಿದೆ. ಯಾವುದಕ್ಕೂ ಕೂಡ ಹಿಂಸೆ ಇಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಬಸ್ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಹಾಗಾಗಿ ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಅದಕ್ಕೆ ಕೂಡ ನೀವು ತಯಾರಾಗಿ ಬರಬೇಕು. ತಯಾರಾಗಿ ಬಂದು ಬರೆಯುವಂಥ ನಿಮಗೆ ಆ ಪ್ರಮೇಯನೇ ಬರದೇ ಇರಲಿ, ನೀವೆಲ್ಲರೂ ಪಾಸಾಗಿ ಚೆನ್ನಾಗಾಗಲಿ. ಅಕಸ್ಮಾತ್ ಸಮಸ್ಯೆ ಆಯಿತು ಅಂತಂದರೆ ನಿಮಗೆ 60% ಆಫ್ ದಿ ಇಂಟರ್ನಲ್ ಮಾರ್ಕ್ಸ್ ಇದ್ದವರಿಗೆ ಮಾತ್ರ ಮೇಕಪ್ ಟೆಸ್ಟ್ ಅಲ್ಲಿ ಅವಕಾಶ. ಅಂದ್ರೆ ನಿಮ್ಮ ಏಮ್ ಇಂಟರ್ನಲ್ ಅಸೆಸ್ಮೆಂಟ್ ಅಲ್ಲಿ 50 ತಗೊಳ್ಳೋದಿರ್ಬೇಕು. ಕಡೆ ಪಕ್ಷ ನಾನು ಪಾಸ್ ಆಗಬೇಕು ಅನ್ನೋದಾದ್ರೆ 20 ಮಾರ್ಕ್ಸ್ಗೆಲ್ಲ 30 ಮಾರ್ಕ್ಸ್ಗಾದ್ರೂ ಏಮ್ ಮಾಡಬೇಕು. ಅವಾಗಷ್ಟೇ ನೀವು ಮತ್ತೊಮ್ಮೆ ಪರೀಕ್ಷೆ ತಗೊಳ್ಳೋದಕ್ಕೆ ಎಲಿಜಿಬಲ್. ಇದು ಮೊದಲನೇ ಸೆಮಿಸ್ಟರ್ ಅಥವಾ ಪ್ರತಿಯೊಂದು 6 ಸೆಮಿಸ್ಟರ್ನಲ್ಲೂ ಇದೇ ರೀತಿ ಇದೆ ಇನ್ಸ್ಟಿಟ್ಯೂಷನ್ಗೆ. ಸೊ ಆಸ್ ಪರ್ AICTE ನಾರ್ಮ್ಸ್ ಆದಷ್ಟು ಅಬೌವ್ ಆವರೇಜ್ ಆಗಿ ನಿಮಗೆ ಇವತ್ತಿನ ಏನ್ ಟ್ರೆಂಡ್ಸ್ ಇದೆ both of his legs for polio in his ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರಿನ ಎಲ್ಲ ವಿದ್ಯೆ, ಅದರಲ್ಲೂ ಕೂಡ ಅಧ್ಯಕ್ಷರಾಗಿರ್ತಕ್ಕಂಥ ಮುರಳಿ ಸರ್ ಅವರು, ನಾನು ಸ್ಟಡಿ ಮಾಡಿದಂಥ ಜೀವನಕ್ಕೆ ಕಾಲಿಟ್ಟಂಥ ಸ್ಥಳ, ಒಂದು ಐತಿಹಾಸಿಕ ಸ್ಥಳ, ಮೇಲುಕೋಟೆಯ ನ್ಯಾಮನೂರಿನ ವ್ಯಕ್ತಿಗಳಾಗಿ ಇವತ್ತು ದಿನ ಈ ಸಂಸ್ಥೆಯ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರಿನ ಒಂದು ಭವ್ಯ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅವರ ಎಲ್ಲ ಸಂಗಡಿಗರಿಗೂ ಹಾಗೂ ಶಾಲೆಯ ಸಿಬ್ಬಂದಿಗಳಿಗೆ ವಂದಿಸುತ್ತಾ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಈ ದೇಶದ ಅವಿಭಾಜ್ಯ ಅಂಗಗಳಾಗಿ ಬೆಳೀತಾ ಇರ್ತಕ್ಕಂಥ ಪುಟಾಣಿಗಳಾಗಿ ಹಾಗೂ ಇಂಜಿನಿಯರ್ಗಳಾಗಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ಅವರ ಮುದ್ದಿನ ತಂದೆ ತಾಯಿಗಳಿಗೆ ಮತ್ತು ತಾಯಂದಿರಿಗೆ ನನ್ನ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನ ಕೃತಜ್ಞತಾ ಪೂರ್ವಕ ವಂದನೆಗಳನ್ನು ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನನಗೆ ಈ 2 ಮಾತುಗಳನ್ನು ಆಡೋದಕ್ಕೆ ಇಲ್ಲಿ ಕರೆಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ. ಇನ್ನು ಡಾಕ್ಟರ್ KS ರಾಜಣ್ಣವರು ಕೂಡ ಒಂದು ಮಾತಾಡಿದ್ರು. ಅವರು ಮಾತನ್ನು ಕೇಳಿ ನನಗಂತೂ ತುಂಬಾ ಖುಷಿ ಆಯಿತು. ಅವರು ಏನು ಹೇಳಿದ್ದು ಅಂದರೆ, ನನಗೆ ಚಿಕ್ಕದ್ರಲ್ಲೇ ಪೋಲಿಯೋ ಆಗಿ ಕೈ ಕಾಲು ಎರಡೂ ಕೂಡ ಕಳ್ಕೊಂಡೆ. ಆದರೂ ಕೂಡ ನಾನು ನನ್ನ ಒಂದು ಹೋಪ್ನ ಕಳ್ಕೊಳ್ಳಿಲ್ಲ. ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ನಾನು ಓದಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ. ನಾನು ಮುಂದೇನೂ ಕೂಡ ಇನ್ನೂ ಸಾಧನೆನ ಮಾಡಬೇಕು ಅಂತ ಹೇಳಿ ಅಲ್ಲಿ ಬಂದಿರೋ ಮಕ್ಕಳಿಗೆಲ್ಲ ಒಂದು ಮಾರ್ಗದರ್ಶನನ ನೀಡ್ತಾಯಿದ್ರು. ನಂತರನೇ ನೀವು ಒಂದು ಒಳ್ಳೆಯ ವ್ಯಕ್ತಿಗಳಾಗಬೇಕು ಅಂತ ಕೂಡ ಹೇಳ್ತಾ ಇದ್ರು. ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಅಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇತ್ತು. ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಹೋಳಿಗೆ ಮತ್ತು ರೊಟ್ಟಿ
ರೊಟ್ಟಿ, ಅನ್ನ, ಸಾಂಬಾರು, ಪಾಯಸ, ಪಲ್ಯ ಎಲ್ಲ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ನಾವು ಊಟ ಎಲ್ಲನೂ ಕೂಡ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಒಂದು ರೌಂಡು ಕಾಲೇಜ್ನ ನೋಡೋಣ, ಏಕೆಂದರೆ ನಾವು ಒಂದು ಗ್ರೌಂಡಲ್ಲಲ್ವ ಇದ್ದಿದ್ದು, ಅದಕ್ಕೋಸ್ಕರ ಕಾಲೇಜ್ನ ನೋಡಿಕೊಂಡು ಹೋಗೋಣ ಅಂತ ಹೇಳಿ ಕಾಲೇಜ್ಗೆ ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ತಗೊಂಡಿರೋದು ಇಂಜಿನಿಯರು, ಸಿವಿಲ್ ಇಂಜಿನಿಯರ್ ಅವಳು ಓದ್ತಾ ಇರೋದು. ಇವಾಗ ಅವಳು ಫಸ್ಟ್ ಇಯರ್ಗೆ ಜಾಯಿನ್ ಆಗ್ತಾ ಇದ್ದಾಳೆ. ಅದಕ್ಕೋಸ್ಕರ ತುಂಬಾ ಚೆನ್ನಾಗಿತ್ತು ಕಾಲೇಜು, ಪ್ರಶಾಂತವಾಗಿ ವಿಶಾಲವಾಗಿತ್ತು. ಮಕ್ಕಳು ಆಟ ಆಡೋಕ್ಕೂ ಕೂಡ ಎಲ್ಲ ಥರನೂ ಕೂಡ ಆಟದ್ದು ಒಂದು ಕ್ರೀಡೆ ಅಲ್ಲಿ ಐತೆ. ಅದನ್ನೆಲ್ಲ ಕೂಡ ನೋಡಿ ತುಂಬಾ ಖುಷಿ ಆಯಿತು. ಅಲ್ಲೇ ಕೂಡ ಲೈಬ್ರರಿನೂ ಐತೆ. ಅಲ್ಲಿಗೆ ನಾವು ಹೋದ್ವಿ. ಲೈಬ್ರರಿಯಲ್ಲಿ ಎಲ್ಲ ಥರ ಬುಕ್ಸ್ಗಳ್ನೂ ಕೂಡ ಇಟ್ಟಿರ್ತಾರೆ. ಲೈಬ್ರರಿ ಅಂದರೆ ಗೊತ್ತಿರುತ್ತೆ, ಎಲ್ಲ ಥರ ಬುಕ್ಸ್ಗಳ್ನೂ ಕೂಡ ಇಟ್ಟಿರ್ತಾರೆ. ಈ ಕಾಲೇಜ್ ಹೆಸರು ಬಂದು ಫುಲ್ ನೇಮು ಮಹಾರಾಜ ತಾಂತ್ರಿಕ ವಿದ್ಯಾಲಯ ಮೈಸೂರು ಅಂತ. ತುಂಬಾ ಚೆನ್ನಾಗಿಟ್ಟಿದ್ದಾರೆ ಹೆಸರು ಕೂಡ. ನನಗೆ ಖುಷಿ ಆಯಿತು. ನಾವು ಒಂದು ಸಲ ಲೈಬ್ರರಿಗೂ ಹೋಗೋಣ ಅಂತ ಹೇಳಿ ಹೋದ್ವಿ. ಅಲ್ಲಂತೂ ಲೈಬ್ರರಿ ಅಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳೆಲ್ಲ ಲೈಬ್ರರಿಗೆ ಹೋದ ತಕ್ಷಣವೇ ಬುಕ್ ತೊಗೊಂಡು ನೋಡ್ತಾ ಇದ್ರು. ಹಾಗೂ ನನ್ನ ಮಗ ಚಿಕ್ಕವನಂತಿದ್ದ, ಇಷ್ಟಿಷ್ಟು ದೊಡ್ಡ ದೊಡ್ಡ ಬುಕ್ಸ್ ಇದೆಯಲ್ಲ ಅಮ್ಮ ಅಂತ. ಹೌದು, ನಿನಗೂ ಕೂಡ ಗೊತ್ತಾಗುತ್ತೆ, ಮುಂದಕ್ಕೆ SLC ಮುಗಿಸ್ಮೇಲೆ ನಿನಗೆ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಥರ ಇಷ್ಟು ದಪ್ಪ ಬುಕ್ಗಳನ್ನೇ ಓದಬೇಕು. ಈ ಥರ ಓದಿ ಕಷ್ಟಪಟ್ಟರೆ ಮುಂದಕ್ಕೆ ನಿಮ್ಗೆ ಒಳ್ಳೆಯದಾಗೋದು. ಅವ್ರು ಯಾವ ಥರ ಹೇಳಿದ್ರು, ನೀವು ಓದಬೇಕು ಚೆನ್ನಾಗಿ, ಮುಂದಕ್ಕೆ ನಾವು ಚೆನ್ನಾಗಿರಬೇಕು ಅಂತಂದರೆ ಇವಾಗಲಿಂದನೇ ನೀವು ಕಷ್ಟಪಡಬೇಕು ಅಂತ ಹೇಳಿ. ನಮಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಕಾಲೇಜು. ಇನ್ನು ಆಲ್ಮೋಸ್ಟ್ ಎಲ್ಲ ಕೂಡ ಮುಗೀತು, ಮನೆಗೆ ಹೊರಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಇನ್ನು ಬಸ್ಸು ಅಂತ ಹೇಳಿದ್ರೆ ಈ ಕಡೆ ಶ್ರೀರಂಗಪಟ್ಟಣದಿಂದನೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಬರುತ್ತಾರೆ. ಮತ್ತು ಈ ಕಡೆಯಿಂದನೂ ಕೂಡ ಹುಣಸೂರು, KR-ನಗರ ಎಲ್ಲ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಇಲ್ಲಿ ಹಾಸ್ಟ್ಲು ಕೂಡ ಉಂಟು, ತುಂಬ ಚೆನ್ನಾಗಿದೆ. ಅದಕ್ಕೆಲ್ಲ ಬಸ್ ವ್ಯವಸ್ಥೆನೂ ಕೂಡ ಇದೆ. ಇವಳನ್ನು ಕೂಡ, ನಮ್ಮ ಮಗಳನ್ನು ಕೂಡ ಬಸ್ಗೆ ಬರುವಂಗೆ ಹೋಗುವಂಗೆ ಮಾಡಿರೋದು ನಾವು. ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ಹೊರಟ್ವಿ. ಇವಾಗ ಮನೆಗೆ ಬಂದ್ವಿ. ಮಳೆ ಬರುವಂಗಾಗಿದೆ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಫಂಕ್ಷನ್ನು ಕೂಡ ತುಂಬಾ ಚೆನ್ನಾಗಿತ್ತು. ಹೊಸ ವಿದ್ಯಾರ್ಥಿನ ವೆಲ್ಕಮ್ ಮಾಡೋದಂತೂ ತುಂಬಾ ಚೆನ್ನಾಗಿತ್ತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಎಲ್ಲೂ ಸ್ಕಿಪ್ ಮಾಡದೆ, ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಇವಾಗ ಬಿಟ್ಟಿರೋ ವಿಡಿಯೋಗಳನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇರಿ. ಎಲ್ರಿಗೂ ಕೂಡ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.